ಹಲೋ ಡಿಯರ್ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಸೆಕೆಂಡ್ PUCಯ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅನ್ನ ಯಾವ ರೀತಿಯಾಗಿ ಈಸಿಯಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ನಿಮ್ಮ ಒಂದು ಸ್ಟಡೀಸಿಗೋಸ್ಕರ ಅಂತ ಹೇಳ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಗೂಗಲ್ ಸರ್ಚ್ ನಲ್ಲಿ ನೀವು KSEAB ಕರ್ನಾಟಕ ಗೌರ್ಮೆಂಟ್ .in ಇದೆ ಅಲ್ಲ, ಸೊ ಅಲ್ಲಿ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಆಯ್ತು, ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲೇದು ಕಾಣ್ತಿದೆ ನೋಡಿ, ಕರ್ನಾಟಕ ಸರ್ಕಾರ, KSEAB ಕರ್ನಾಟಕ ಸರ್ಕಾರ ಅಂತ ಇದೆ ಅಲ್ಲ, ಸೊ ಅದಕ್ಕೆ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಮುಖಪುಟ ಅನ್ನೋದು ತೆರೆದುಕೊಳ್ಳುತ್ತೆ. ಓಕೆನಾ, ಈಗ ವೆಬ್ಸೈಟ್ ನ ಒಂದು ಮುಖಪುಟ ಅನ್ನೋದು ಓಪನ್ ಆಗಿದೆ. ನಿಮ್ಗೆ ಇಲ್ಲೆಲ್ಲ ಏನೋ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಯಾವ್ದು ವಿಷಯಗಳಿಗೆ ಕುರಿತಂತೆ ಏನು ಅದಕ್ಕೆ ಸಂಬಂಧಿಸಿದಂತೆ ಏನು ವಿಷಯಗಳೆಲ್ಲ ಇದೆ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗೆ ಏನಾದರೂ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಇಂಗ್ಲಿಷ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ನಿಮಗೆ ಈ ಒಂದು ವೆಬ್ಸೈಟ್ ನ ಒಂದು ಮುಖಪುಟ ಅನ್ನೋದು ಇಂಗ್ಲಿಷ್ ಅಲ್ಲಿ, ಎಲ್ಲ ಅಕ್ಷರಗಳು ಇಂಗ್ಲಿಷ್ ಅಲ್ಲಿ ಬರುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಅದನ್ನ ನೀವು ಬಳಸಬಹುದು. ಓಕೆ ಸ್ನೇಹಿತರೆ, ಈಗ ನೋಡಿ, ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅನ್ನುವಂಥ ಆಪ್ಷನ್ ಇದೆ ಅಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ SSLC PUC ಅಂತ ಇದೆ, ಅದ್ರ PUC ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಕ್ವೆಶ್ಚನ್ ಪೇಪರ್, ಆಮೇಲೆ ಟೈಮ್ ಟೇಬಲ್, ಸರ್ಕ್ಯುಲರ್ಸ್, ಈ ಎಲ್ಲ ಆಪ್ಷನ್ಸ್ ಆಪ್ಷನ್ಗಳು ನಿಮಗೆ ಕಾಣ್ತಿದೆ. ಸೊ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನೀಗ ಟೈಮ್ ಟೇಬಲ್ ಅನ್ನ ಕ್ಲಿಕ್ ಮಾಡಿದೆ. ಸೊ ಟೈಮ್ ಟೇಬಲ್ ನಿಮಗೆ ಆ ಒಂದು ಪೇಜ್ ಸಹ ಓಪನ್ ಆಗುತ್ತೆ. ನಿಮಗೆ ಒಂದ್ ವೇಳೆ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಈಸಿಯಲ್ಲಿ ಅದನ್ನ ನೋಡ್ಕೋಬಹುದು. ಅದಾದ ನಂತರ ನಮಗೆ ಮುಖ್ಯವಾಗಿ ಈಗ ಬೇಕಾಗಿರುವಂತದ್ದು ಯಾವುದು? ಮುಖ್ಯವಾಗಿ ಬೇಕಾಗಿರುವಂತದ್ದು ನಮ್ಮ ಒಂದು ಕ್ವೆಶ್ಚನ್ ಪೇಪರ್ ಅನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು. ಸೊ ಅದು ಸಹ ಹಾಗೇನೆ, ಡಾಕ್ಯುಮೆಂಟ್ಸ್ ಗೆ ಹೋಗಿ ಅಲ್ಲಿ ಸೆಕೆಂಡ್ PUC ಏನು ಆಪ್ಷನ್ ಇದೆ ಅಲ್ಲ, ಸೊ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ನೀವು ಕ್ವೆಶ್ಚನ್ ಪೇಪರ್ ಸೆಕೆಂಡ್ PUC ಅಂತ ಇದೆ ಅಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿ. ಈಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ, ಅದರಲ್ಲಿ ಸೆಕೆಂಡ್ PUC ಸಬ್ಜೆಕ್ಟಿವ್ ವೈಸ್ ಕ್ವೆಶ್ಚನ್ ಬ್ಯಾಂಕ್ ಅಂತ ಇದೆ, ಸೆಕೆಂಡ್ PUC ಮಾಡೆಲ್ ಅಂಡ್ ಬೋರ್ಡ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ಸ್ ಅಂಡ್ ಮಾಡೆಲ್ ಆನ್ಸರ್ಸ್ ಅಂತ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಸೆಕೆಂಡ್ PUC ಸಬ್ಜೆಕ್ಟ್ ವೈಸ್ ಕ್ವೆಶ್ಚನ್ ಬ್ಯಾಂಕ್ಸ್ ಅನ್ನ ಕ್ಲಿಕ್ ಮಾಡಿದ್ದೀನಿ. ಸೊ ಕ್ಲಿಕ್ ಮಾಡಿದಾಗ ಇನ್ನೊಂದು ಪೇಜ್ ಓಪನ್ ಆಗಿದೆ, ಅದು ಈ ರೀತಿಯಾಗಿದೆ ನೋಡಿ. ಅಲ್ಲಿ ನಾನು ವೀವ್ ಆಪ್ಷನ್ಗೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಅಲ್ಲಿ ಇನ್ನೊಂದು ಪೇಜ್ ಅನ್ನೋದು ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ನೋಡಿ ಹೇಗೆ ಭಾಷಾ ವಿಷಯಗಳು, ಲ್ಯಾಂಗ್ವೇಜಸ್ ಇದೆ. ಸೊ ನಿಮಗೆ ಯಾವ್ದು ಬೇಕು, ಕ್ವೆಶ್ಚನ್ ಬ್ಯಾಂಕ್ಸ್ ಯಾವ್ದು ಬೇಕು, ಯಾವ ಲ್ಯಾಂಗ್ವೇಜ್ ನಿಮ್ಗೆ ಬೇಕು, ಸೊ ಅದನ್ನ ನೀವು ಮಾಡ್ಬೋದು. ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ಸ್, ಇಂಗ್ಲಿಷ್ ಮೀಡಿಯಂ ಅವರಿಗಿದೆ, ಸೊ ಯಾವ್ದು ಬೇಕು ಅದನ್ನ ನೀವು ಕ್ಲಿಕ್ ಮಾಡ್ಕೋಬಹುದು, ಎಲ್ಲದು ಇದೆ. ನೆಕ್ಸ್ಟ್ ಐಚ್ಛಿಕ ಅಂದ್ರೆ ಕನ್ನಡ ಆಪ್ಷನ್ ಅವ್ರಿಗೆ ಯಾವ್ದು ಬೇಕು ಅದಿದೆ. ಸೊ ಇದೆಲ್ಲ ವಿಷಯಗಳು ಇದೆ. ಇಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಕೆಮಿಸ್ಟ್ರಿ ಇದೆ, ಫಿಸಿಕ್ಸ್ ಇದೆ, ಸೈಕಾಲಜಿ ಇದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ, ಎಲ್ಲ ಇದೆ. ನಿಮಗೆ ಯಾವ ಸಬ್ಜೆಕ್ಟ್ ನೀವು ಓದ್ತಾ ಇದ್ದೀರಾ, ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಈಸಿಯಲ್ಲಿ ಡೌನ್ಲೋಡ್ ಮಾಡ್ಬೋದು. ನಾನು ಎಕ್ಸಾಂಪಲ್ಗೆ ಕನ್ನಡವನ್ನ ಓಪನ್ ಮಾಡಿದ್ದೀನಿ. ಅದು ಯಾವ ರೀತಿ ನೋಡಿ, ಪೇಜ್ ಓಪನ್ ಆಗುತ್ತೆ. ಸೊ ನೀವು ನೋಡಬಹುದು, ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೀವು ಡೌನ್ಲೋಡ್ ಮಾಡಿರುವಂತಹ ಎಲ್ಲಾ ಒಂದು ಪೇಜ್ಗಳು PDF ರೂಪದಲ್ಲಿ ನಿಮ್ಗೆ ದೊರೆಯುತ್ತೆ. ನಿಮ್ಗೆ ಎಕ್ಸಾಮ್ ಅದನ್ನ ಪ್ರಿಂಟ್ಔಟ್ ತಕ್ಕೊಂಡಾದ್ರೂ ನೀವು ಅಭ್ಯಾಸವನ್ನ ಮಾಡಬಹುದು. ಮೊಬೈಲ್ ಅಲ್ಲೂ ಸಹ ಇದೇ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಏನು ಡಿಫ್ರೆನ್ಸ್ ಅನ್ನೋದು ಇರೋದಿಲ್ಲ. ನೀವು ಟೈಪ್ ಮಾಡಿ ಇದೇ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಈಸಿಯಾಗಿ PDF ನಿಮಗೆ ಸಿಗತ್ತೆ. ಓಕೆನಾ, ಇದರಲ್ಲಿ ಏನು ಕನ್ಫ್ಯೂಷನ್ ಅಂತ, ಲ್ಯಾಪ್ಟಾಪ್ ಆಗಿರಬಹುದು, ಡೆಸ್ಕ್ಟಾಪ್ ಆಗಿರಬಹುದು, ಮೊಬೈಲ್ ಆಗಿರಬಹುದು, ಎಲ್ಲದರಲ್ಲೂ ಸೇಮ್ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಅಗೇನ್ ನಾನು ಬ್ಯಾಕ್ ಬಂದಿದ್ದೀನಿ, ಹಿಂದೆ ಬಂದಿದ್ದೀನಿ ಪೇಜ್ಗೆ. ಅದರಲ್ಲಿ ಅಗೇನ್ ನಾವು ಕ್ವೆಶ್ಚನ್ ಬ್ಯಾಂಕ್ಸ್ ಅನ್ನ ಓಪನ್ ಮಾಡಿದ್ವಿ. ಯಾವ ರೀತಿ ಕ್ವೆಶ್ಚನ್ ಬ್ಯಾಂಕ್ಸ್ ಇತ್ತು, ಕ್ವೆಶ್ಚನ್ಸ್ ಎಲ್ಲ ಇತ್ತು ಅಂತ ನೋಡಿದ್ವಿ ನಾವು. ಹಾಗೆ ಸಬ್ಜೆಕ್ಟ್ ವೈಸ್ ಕ್ವೆಶ್ಚನ್ ಪೇಪರ್ ಗಳನ್ನ ನೋಡಿದ್ವಿ. ಹಾಗೆ ಸೆಕೆಂಡ್ PUC ಮಾಡೆಲ್ ಅಂಡ್ ಬೋರ್ಡ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ಸ್ ಅಂಡ್ ಮಾಡೆಲ್ ಆನ್ಸರ್ ಅಂತ ಇದೆ. ಸೊ ಅದೇನು ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ ನೋಡೋಣ. ಸೆಕೆಂಡ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಯ್ತು. ಸೊ ಇದರಲ್ಲಿ ಏನಿದೆ, 24 ಕ್ವೆಶ್ಚನ್ ಪೇಪರ್ಸ್ ಇದೆ, 25 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಇದೆ. ಹಾಗೆ ನೋಡಿ ಬ್ಲೂ ಪ್ರಿಂಟ್ ಇದೆ, 2025 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅಂಡ್ ಬ್ಲೂ ಪ್ರಿಂಟ್ ಇದೆ. ಅದಾದ ನಂತರದಲ್ಲಿ ಪ್ರಾಕ್ಟೀಸ್ ಪೇಪರ್ ಇದೆ, ಫಸ್ಟ್ ಇದೆ, ಸೆಕೆಂಡ್ ಇದೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು. ನಿಮಗೆ ಓದೋದಿಕ್ಕೆ ಅನುಕೂಲ ಆಗತ್ತೆ. ಸೊ ಸರ್ಕಾರದವರು ಇದೊಂದು ನಿಮ್ಗೆ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದನ್ನೆಲ್ಲ ಹಾಕಿ ನಿಮ್ಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ.
ಪ್ರಾಕ್ಟೀಸ್ ಪೇಪರ್ ಅನ್ನ ನಾನು ಕ್ಲಿಕ್ ಮಾಡಿದ್ದೀನಿ. ಅದನ್ನ ಸಬ್ಜೆಕ್ಟ್ ವೈಸ್ ಪ್ರಾಕ್ಟೀಸ್ ಪೇಪರ್ ಓಪನ್ ಆಗಿದೆ ನೋಡಿ. ಸೊ ಯಾವುದು ನಾನು ಕನ್ನಡವನ್ನ ಕ್ಲಿಕ್ ಮಾಡಿದ್ದೀನಿ. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ಆ ಒಂದು ಪೇಜ್ ಓಪನ್ ಆಯಿತು. ನಿಮಗೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಸಬ್ಜೆಕ್ಟ್ಗೆ ಅನುಕೂಲವಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವ್ದು ಬೇಕು ಅದನ್ನ ಕ್ವೆಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮಾಡೆಲ್ ಕ್ವೆಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಭಾವಿಸ್ತಾ, ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಿಮ್ಮ ಭವಿಷ್ಯ ಅನ್ನೋದು ಉಜ್ವಲವಾಗಿರಲಿ. ನೀವು ಎಕ್ಸಾಮ್ಸ್ ಅಲ್ಲಿ ಪ್ರತಿಯೊಬ್ಬರು ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಅಂತ ಹೇಳ್ಕೊಂತ ನಿಮ್ಮ ಮುಂದಿನ ಒಂದು ಭವಿಷ್ಯ ಚೆನ್ನಾಗಿ ಇರಲಿ ಅಂತ ಹಾರೈಸ್ತೀನಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.